ನಿನ್ನ ಅರಮಂದಿರದಲ್ಲಿ ಏನೋ ಅನಾಹುತ ಆದಂತೆ ತೋರುತ್ತೆ ರಾಜ. ಹಾಗ ನಿನ್ನ ರಾಜ ದರ್ಬಾರವನ್ನು ಬಿಟ್ಟು ಅರಮಂದಿರಕ್ಕೆ ಹಾಗು ರಾಜ. ಇದೇನು ಆಕಾಶವಾಣಿ ಆದಂತೆ ತೋರುತ್ತದೆ. ಆಗಲಿ ಎನ್ನ ರಾಜ ದರ್ಬಾರವನ್ನು ಬಿಟ್ಟು ಅರಮಂದಿರಕ್ಕಾದರೂ ಹೋಗಾದೇವಿ 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 ಒಳಗಿದ್ದಂತೆ ತೋರುತ್ತದೆ. ಆಗಲಿ ಒಳಗಾದರೂ ಹೋಗಿ ನೋಡುತ್ತೇನೆ. ಎನ್ನ ಮನವಿಯನ್ನ ಕಸಿದುಕೊಂಡೆಯ ದೇವ. ನಿನ್ನ ನೀನೇ Yeah.
ಬಾಯಿಂದ ಅನು ಒಂದು ಅನು ಮುಲ್ಲ ಯಾರ ಮುಲ್ಲ ಚಾಕ್ಲೇಟ್ ಕೊಂಡಿಸ್ಕೊಡ್ತೀನಿ. ಈ ಮಗು ಯಾರದು? ಏನಪ್ಪ ಇಲ್ಲ ಹಾದಿ ಹೊಟ್ಟು ಆಗತ್ ಹೊಂಟಿದ್ರಪ್ಪ. ಇದು ಕೂಸು ನನ್ನದಿರ್ತದ್ರಪ್ಪ. ಈ ಮಗು ನನ್ನದ ಕೊಟ್ಟು ಬಿಡು. ಇದು ಕೂಸು ನನ್ನದಿರ್ತದ್ರಪ್ಪ. ಏನಮ್ಮ ಅಮ್ಮ ಅಮ್ಮ ಅಕ್ಕಂದ ತಾಯಿಯನ್ನು ಕಳೆದುಕೊಂಡು ತಪ್ಪಲಿ ಯಾವುದು ಏನಮ್ಮ ಅಕ್ಕಂದ? ಅಪ್ಪ ಎಂದು ಕೂಗಿದರೆ ಅಪ್ಪ ಎಂದು ಕೂಗಿದರೆ ಎತ್ತಿ ಮುದ್ದಾಡಬಹುದಮ್ಮ. ಅಪ್ಪ ಎನ್ನುವ ಬದಲು ಅಮ್ಮ ಎಂದು ಕೂಗಿದರೆ ಎಂದ ಕೊಡಲಮ್ಮ ಕಂದ. ನಡಿಯಮ್ಮ, ಇನ್ನು ಮುಂದೆ ಎನ್ನ ಮನೆ ಕೆಲಸ ಮಾಡುವಂತ ದಾಸಿಯ ಕೈಯಲ್ಲಿ ನಿನ್ನನ್ನು ಕೊಡುವೆನಮ್ಮ. ಅಮ್ಮ ಮಾದೇವಿ, ರಾಜರೇ ಮನೆಯಲ್ಲಿ ಏನು ಮಾಡುತ್ತಿರುವೆ ಅಮ್ಮ? ಮನೆಯಲ್ಲಿ ಆ ಕೆಲಸವನ್ನು ಮುಗಿಸಿಕೊಂಡು ಬೇಗನೆ ಹೊರಗೆ ಬರುವಂತ ಮನೆಯಾಗಮ್ಮ. ಬಂದ ರಾಜರೇ ಬಂದ. ನಮ್ಮ ರಾಜರೇ ತಮ್ಮ ಪಾದಕ್ಕೆ ಅದಕ್ಕೆ ಒಂದನೆ ನಿನಗೆ ಆಶೀರ್ವಾದವಾಗಲಿ. ನನಗೆ ಕೇಳಮ್ಮ. ಏನಮ್ಮ ಮಾದೇವಿ? ಹೇಳಿ ರಾಜರೇ. ಅಮ್ಮ, ಏನ್ರಿ? ಈ ಮಗುವನ್ನು ತೆಗೆದುಕೊಂಡು ಸಂತೋಷದಿಂದ ಆಡಿಸುತ್ತಾ ಅರಮಂದಿರದಲ್ಲೇ ಕುಳಿತುಕೊಳ್ಳಮ್ಮ. ಯಾಕ್ರಿ ರಾಜರೇ? ಭೋಗಾದೇವಿ ಏನಾಗಿರಬಹುದು? ಶಿವ ಏನ್ರಿ ರಾಜರೇ? ಮಾದೇವಿ, ಏನಿ ರಾಜರೇ? ಯಾವನು ಕಟುಕನು ಬಂದು ಹೌದು ರಾಜರೇ. ಯಾವನು ಕಟುಕನು ಬಂದು ಎನ್ನ ಮನದಿ ಭಾಗಾದೇವಿಯ ಕೊಲೆ ಮಾಡಿರುವನಮ್ಮ, ಕೊಲೆ ಮಾಡಿರುವನಮ್ಮ. ಅಯ್ಯೋ ಏನಿ ರಾಜರೇ? ಈ ಮಗುವನ್ನು ತೆಗೆದುಕೊಂಡು ಸಂತೋಷದಿಂದ ಆಡಿಸುತ್ತಾ ಅರಮಂದಿರದಲ್ಲೇ ಕುಳಿತುಕೊಳ್ಳಮ್ಮ. ಆಗಲೇ ತಾವು ಹೇಳಿದಂತೆ ತಮ್ಮ ರಾಜ ದರ್ಬಾರನ್ನು ಅರಮನೆಯಲ್ಲಿ ಕುಳಿತುಕೊಂಡು ಸಂತೋಷದಿಂದ ಆಡಿಸುತ್ತಾ ಕೂಡುತ್ತಿದ್ದರೆ ನನಗೆ ಹೋಗಿ ಬರುತ್ತಿದ್ದ ತಮ್ಮ ಆಶೀರ್ವಾದ. ನಿನಗೆ ಆಶೀರ್ವಾದ ಹೋಗಿ ಬರುವಂತವಳಾಗಮ್ಮ.